ವಿಲಿಯಂ ಪೀಟರ್ ಅನ್ನೋ ಮ್ಯೂಸಿಕ್ ಮಾಸ್ಟರ್ಗೆ ಮೇರಿ ಅನ್ನೋಳೊಬ್ಳು ತಂಗಿ ಇರ್ತಾಳೆ. ಆಕೆಗೆ ತನ್ನ ಸ್ವಂತ ತಮ್ಮನ ಮೇಲೆ ಇನ್ನಿಲ್ಲದ ಸಿಟ್ಟಿತ್ತು. ಹೇಗಾದ್ರೂ ಮಾಡಿ ಆತನನ್ನ ಮುಗಿಸ್ಬಿಡ್ಬೇಕು ಅಂತ ಆಕೆಯ ಮನಸ್ಸು ತವಕಿಸ್ತಿತ್ತು. ಅಂದ್ಕೊಂಡಂತೆ ಅಲ್ಲಿ ಆಕೆ ಆ ಕೆಲಸವನ್ನ ಮಾಡಿ ಮುಗಿಸಿದ್ದಾಳೆ. ಅಕ್ಕನೇ ಅಲ್ಲಿ ತಮ್ಮನನ್ನ ಕೊಲೆ ಮಾಡಿಸಿ ಬಿಟ್ಟಿದ್ಲು. ಅಂದ್ಹಾಗೆ ವಿಲಿಯಂನ ಬಾಡಿ ಸಿಕ್ಕಾಗ ಹೊಸಕೋಟೆ ಪೊಲೀಸರಿಗೆ ಹಂತಕರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಆದ್ರೂ ಪತ್ನಿ ಅಂತೋಣಿ ಮೇರಿ ಕೊಟ್ಟ ಮಾಹಿತಿಯನ್ನೇ ಆಧರಿಸಿ ಒಬ್ಬೊಬ್ಬರನ್ನೇ ವಿಚಾರಿಸ್ತಾ ಬರ್ತಾರೆ. ಹಾಗೆ ವಿಲಿಯಂನ ಮತ್ತೊಬ್ಬ ಅಣ್ಣ ಹೃದಯರಾಜ್ನನ್ನು ಠಾಣೆಗೆ ಕರೆಸಿ ಮಾಹಿತಿ ತಗೊಳ್ತಾರೆ. ಅಂತಿಮವಾಗಿ ಉಳಿದಿದ್ದವನು ಒಬ್ಬನೇ. ಆತ ವಿಲಿಯಂನ ಸೋದರಳಿಯ, ಅಂದ್ರೆ ಅಕ್ಕನ ಮಗ ಸಂತೋಷ್ ಕುಮಾರ್. ವಿಲಿಯಂ ಕಾಣೆಯಾದ ದಿನ ಇದೇ ಸಂತೋಷ್ ಕುಮಾರ್ ಜೊತೆಗಿದ್ದ. ಅದು ಪತ್ನಿ ಅಂತೋಣಿ ಮೇರಿಗೆ ತಿಳಿದಿತ್ತು. ಆದ್ರೆ ಆತ ಮನೆಗೆ ಬಾರದೆ ಹೋದಾಗ ತಾನೇ ಫೋನ್ ಮಾಡಿ ವಿಚಾರಿಸಿದ್ದಾಳೆ. ಸಾಲದ್ದಕ್ಕೆ ತನ್ನ ಅಕ್ಕನ ಮಗನನ್ನ ಸಂತೋಷ್ ಕುಮಾರನ ಮನೆಗೆ ಕಳಿಸಿ ಕೇಳ್ಕೊಂಡ್ ಬರೋಕ್ ಹೇಳಿದ್ದಾಳೆ. ಆದ್ರೆ ಪ್ರತಿ ಬಾರಿಯೂ ಆತ ಉಡಾಫೆಯ ಉತ್ತರ ಕೊಡ್ತಿದ್ದ. ಹೀಗಾಗಿ ಆತನ ಮೇಲೆ ಅನುಮಾನ ಹೆಚ್ಚಾದದ್ದು. ಮನೆ ಇವನು ಗೊತ್ತಿಲ್ಲ, ನಮ್ಮ ಅಕ್ಕನ ಮಗನ ಗೊತ್ತಿಲ್ಲ. ಆಮೇಲೆ ಅವನು ಹುಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಕೇಳ್ಕೊಂಡು, ನಮ್ಮೂರವ್ರು ಇದ್ದಾರೆ ಸರ್ ಅಲ್ಲಿ, ಅವ್ರನ್ನ ಹೋಗಿ ಕೇಳುವ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಹೋಗಿ ಕೇಳಿದಕ್ಕೆ ಅವ್ರ ಮನೆ ತೋರಿಸಿದ್ದಾರೆ. ಹೋಗಿ ತೋರಿಸಿದಕ್ಕೆ ಇವನು ಚೆನ್ನಾಗಿ ಗೊರಕೆ ಹೊಡಿತಾ ಇದ್ದಾನಂತೆ ಮನೆಯಲ್ಲಿ. ಆಮೇಲೆ ಇವನು ಹೋಗಿ ಎದ್ದೋಳು ಅಂದ್ರೆ ಯಾರದು ಅಂತ ಬೈತಾನಂತೆ. ಆಮೇಲೆ ಇಲ್ಲ ಕಣೋ, ಇವಾಗ ನಮ್ ಚಿಕ್ಕಮ್ಮ ಅಳ್ತಾ ಇದ್ದಾಳೆ, ಫೋನ್ ಮಾಡೋ, ನೀನು ನಿನ್ನ ಹತ್ರ ಮಾತಾಡ್ಬೇಕಂತೆ, ನೀನ್ ಫೋನ್ ಕಟ್ ಮಾಡ್ತೀಯಂತೆ ಅಂತ ಹೇಳಿದಕ್ಕೆ ಅವ್ನು ಫೋನೇ ಮಾಡಿಲ್ಲ ಸರ್. ಆಮೇಲೆ ನಾನು ಹೇಳಿದೆ, ಸರಿ ನೀನೇ ಫೋನ್ ಮಾಡೋ, ನಾನು ಫೋನಲ್ಲಿ ಮಾತಾಡ್ತಾನೆ ಇದ್ದೀನಿ ಅವನ ಹತ್ರ. ಸರಿ ಅವನ ಕೈಗೆ ಫೋನ್ ಕೊಡೋ ಅಂದೆ. ಅವನ ಕೈಗೆ ಫೋನ್ ಕೊಟ್ಕೊಂಡು ಅವಾಗೂ ಒಂದೇ ಮಾತು ಹೇಳ್ತಾನೆ, ಇಲ್ಲ ನಾನು 6:15 ಬಿಟ್ರು ಹೋದ್ರು. ಒಳ್ಳೆ ಮಾತಲ್ಲಾತ ಬಗ್ಗಲ್ಲ ಅಂತ ಅರಿವಾದಾಗ ಅಂತೋಣಿ ಮೇರಿ ಮುಂದೆ ಬೇರೆ ಮಾರ್ಗ ಉಳಿದಿರಲಿಲ್ಲ. ಅಂತಿಮವಾಗಿ ಪೊಲೀಸರ ಮುಂದೆಯೇ ತನ್ನ ಅನುಮಾನ ಹೇಳ್ಕೊಂಡಿದ್ಲು. ಅದರಂತೆ ಹೊಸಕೋಟೆ ಇನ್ಸ್ಪೆಕ್ಟರ್ ಮಲ್ಲೇಶ್ ಆ ಹುಡುಗನನ್ನೇ ಠಾಣೆಗೆ ಕರೆಸೋಕೆ ಹೇಳ್ತಾರೆ. ಆದ್ರೆ ಆ ಹುಡುಗ ಮಾತ್ರ ಬರ್ತೀನಿ ಅಂತ ಹೇಳ್ತಾನೆ ಹೋದ ಹೊರತು ಸ್ಟೇಷನ್ ಕಡೆ ಮಾತ್ರ ತಲೆ ಹಾಕ್ಲಿಲ್ಲ. ನಮ್ದೆಲ್ಲ ಎನ್ಕ್ವೈರಿ ಆದ್ಮೇಲೆ ಕಡೆಯಲ್ಲಿ ಅವನೆಲ್ಲ ಹೋಯ್ತಿದ್ದು, ಅವನು ಕರೆಸಿರಿ ಅಂದ್ರು. ನಾನು ಫೋನ್ ಮಾಡಿದೆ, ಅವನು ಅಲ್ಲೇ ಕೋರಮಂಗಲ ಈ ಮೊಬೈಲ್ ಇದರಲ್ಲಿ ಕೆಲಸ ಮಾಡಿದೆ. ಬಾರ ಈ ಥರ ಕರೀತಾರೆ, ನಮ್ದೆಲ್ಲ ಆಯಿತು, ನಿಂದು ಅದು ಏನಿದೆ ನೀವು ಏನು ನೋಡಿದ, ಕಡೆಯಲ್ಲಿ ಏನೇನಿತ್ತು ಅವನ ಹತ್ರ, ಅಲ್ಲಿ ಚೆಕ್ಗಳೆಲ್ಲ ತೊಗೊಂಡಿದ್ದಂತೆ, LIC ಮಕ್ಕಳ ಮೇಲೆ LIC ಮಾಡಿಸಿದ, ಪೀರ್ಲೆಸ್ ಮಾಡಿಸಿ ತೊಗೊಂಡಿದ್ದಾನೆ. ಅದು ನೀನು ಕಡೆಯಲ್ಲಿ ನೋಡ್ದಂಗೆ ಅವ್ನು ಏನು ಡ್ರೆಸ್ ಹಾಕಿದ, ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲಿ ಬಂದ್ರಿ, ಕಡೆಯಲ್ಲಿ ಎಲ್ಲಿ ನೀನು ಡ್ರಾಪ್ ಮಾಡೋದ, ಅದು ತಿಳಿಸ್ಬಾಪ ಅಂತ ಹೇಳಿದ್ರು. ನನಗೆ ಅವ್ನು ಫೋನಲ್ಲಿ ಹೇಳಿದ್ದು, ನನಗೆ ಮನೆ ಹತ್ರ ಬಿಟ್ಬಿಟ್ಟು 5:30 6 ಗಂಟೆ ಯಾವುದೋ ಫೋನ್ ಬಂತು, ಹೋಗ್ಬಿಟ್ಟ, ನಾನು ಬಿಟ್ಬಿಟ್ಟೋದು. ಸರಿ ಬಾರ ಅಂದರೆ ಬರ್ತೀನಿ, ನಾನೇನು ಬರಬೇಕಂತಾರೆ ಭಯ ಬಿದ್ದ ಅವನು ಫೋನಲ್ಲೇ. ನಿನಗೇನೋ ಮಾಡ್ತಾರೆ, ಯಾಕೆ ಮಾಡಿಲ್ಲ ಅಂದರೆ, ಈಗ ನಮಗೆಲ್ಲ ಒಂದು 10-15 ಜನ ನಾವೆಲ್ಲ ಕೇಳಿದ್ವಿ, ಇರೋದು ಹೇಳಿದ್ವಿ, ನೀನು ಬಾಪ ಬಂದು ಹೇಳ್ಬಿಟ್ಟು ನಿಂದೆ ಫೈನಲ್ ಇರೋದು ಅಂತಂದೆ. ನಾವು ಬಂದರೆ ಹೊಡಿತಾರ ಏನು ಮಾಡಲ್ಲ, ಬಾರ ನಾವೆಲ್ಲ ಇಲ್ವೇನೋ ಅಂತ ಜೋರಾಗಿ ಗದರಿದೆ. ಅವ್ನು ಭಯ ಬಿದ್ದ ಸ್ವಲ್ಪ. ಸರಿ ಬರ್ತೀನಿ 3/4 ಅವರ್ ಒಳಗಡೆ ಅಂತಂದೆ. 1/4 ಅವರ್ ನೋಡಿದೆ, ಬಂದೇ ಇಲ್ಲ. ತಿರುಗಿ ಪುನಃ ಫೋನ್ ಮಾಡಿದೆ, ಅಲ್ಲಿ ಇನ್ಸ್ಪೆಕ್ಟರ್ಸ್ ಗಲಾಟೆ ಟೈಮ್ ಆಯ್ತು ಅಂತ ಬೈತಾ ಇದ್ದಾರೆ. ತಿರುಗಿ ಫೋನ್ ಮಾಡಿದ್ರು, ತೆಗೆದು ನಾನು ಬರ್ತಾ ಇದ್ದೀನಿ, ಅಂದಿವೇ ಇದ್ದೀನಿ, ಅರ್ಧ ಹಾಫ್ ಆನ್ ಅವರಲ್ಲಿ ಬಂದುಬಿಡ್ತೀನಿ. ಸಾಯಂಕಾಲ 5 ಗಂಟೆವರೆಗೂ ನೋಡಿದ್ದೀನಿ, ಬಂದೇ ಇಲ್ಲ. ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಕಳ್ಳನ ಮನಸ್ಸು ಹುಳ್ಳುಳ್ಳುಗೆ ಅನ್ನೋ ಹಾಗೆ ಅಲ್ಲಿ ಸಂತೋಷ್ ಕುಮಾರನಿಗೋ ಭಯ ಶುರುವಾಗಿತ್ತು. ಎಲ್ಲಿ ಪೊಲೀಸರ ಕೈಗೆ ಸಿಕ್ಕಾಕೊಳ್ತೀನೋ ಅಂತ ಹೆದರಿದ ಆತ ಏಕ್ದಮ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟ. ಅಲ್ಲಿಗೆ ಪೊಲೀಸರಿಗೋ ಆತನೇ ಹಂತಕ ಅನ್ನೋದು ಖಾತರಿಯಾಗಿ ಹೋಯ್ತು. ಹೀಗಾಗಿ ಆತನ ಬಂಧನಕ್ಕೆ ಬಲೆ ಬೀಸ್ತಾರೆ. ಕೊನೆಗೂ ಆತನನ್ನ ಹಿಡಿದು ಬಿಡ್ತಾರೆ. ಸುಶೀಲ್ ಕುಮಾರ್ ಅಂತ ಹೇಳಿ ಅವನು ತಗಡ್ಪುರ ರೋಡ್ ಕನಕಪುರ ರೋಡ್ ಇರ್ತಾನೆ. ಅವನು ಹಿಡ್ಕೊಂಡು ಬರ್ತೀವಿ. ಹಿಡ್ಕೊಂಬಂಡು ಎನ್ಕ್ವೈರಿ ಮಾಡಿದಾಗ ಈ ರಿಯಾಲಿಟಿ ಹೇಳ್ತಾನೆ ಏನಂತ. ನಾವು ಆ ದಿವಸ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ
ಕುಡಿಸ್ಬಿಟ್ಟು ಹಗ್ಗ ಹಾಕ್ಬಿಟ್ಟು ನಮ್ಮ ಸ್ವಂತ ಏನು ವಿಲಿಯಂ ಪೀಟರ್ ಸ್ವಂತ ಅಕ್ಕ ಹೇಳಿದ್ದಾರೆ ಸ್ಟೆನ್ಲೆಸ್ ಮೇರಿ, ಅವನ ಮಗ ಸಂತೋಷ, ನಾನು, ಆತನೂ ಅಕ್ಕನ ಮಗನೇ, ಅವರೆಲ್ಲ ಸೇರಿಕೊಂಡು ಚೆನ್ನಾಗಿ ಹಗ್ಗ ಬಿಗಿದು ತಂದಿಲ್ಲಿ ಸುಟ್ಟಾಕೋದ್ವಿ ಅಂತ ಹೇಳ್ತಾರೆ. ಅಂದ ಹಾಗೆ ಅಲ್ಲಿ ಪೊಲೀಸರು ಮೊದಲು ಹಿಡಿದದ್ದು ಸುಶೀಲ್ ಕುಮಾರ್ ಎಂಬಾತನನ್ನ. ಆತನನ್ನ ಹಿಡಿದು ಬೆಂಡೆತ್ತ ತೊಡಗಿದಾಗ ನಡೆದಿದ್ದೆಲ್ಲವನ್ನೂ ಆತ ಹೇಳಬಿಟ್ಟಿದ್ದ. ಎಲ್ಲಕ್ಕೂ ಕಾರಣ ಸಂತೋಷ್ ಕುಮಾರನೇ ಅಂತ ವಿವರಿಸಿದ್ದ. ಒಟ್ಟಾರೆ ಅಲ್ಲಿ 5 ಜನ ಸೇರಿ ವಿಲಿಯಂ ಪೀಟರ್ನ ಸಾಯಿಸಿದ್ರು. ಅದರಂತೆ ಪೊಲೀಸರು ಒಬ್ಬೊಬ್ಬರಾಗಿ 5 ಜನರನ್ನ ಹಿಡಿತಂದು ಕಂಬಿ ಹಿಂದೆ ನಿಲ್ಲಿಸಿದ್ದಾರೆ. ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಾತಾಡಿ ಚೆನ್ನಾಗಿ ಕುಡಿಸ್ಬಿಟ್ಟು ಅಲ್ಲೇ ಚೆನ್ನಾಗಿ ಆಗ ಬಿಗಿದ್ಬಿಟ್ಟು ಸಾಯಿಸ್ಬಿಟ್ಟು ಅದೇ ಇನ್ನೊಂದು ಕಾರಲ್ಲಿ ಹಾಕೊಂಡು ಬಂದು ತಂದಿಲ್ಲಿ ಟೇರ್ ಹಾಕ್ಬಿಟ್ಟು ಸುಟ್ಟಾಕಿದ್ದಾರೆ. ಹೇಳಿ ಕೇಳಿ ಇಲ್ಲಿನ ಆರೋಪಿಗಳೆಲ್ಲರೂ ಸಂತೋಷ್ ಕುಮಾರನ ಸ್ನೇಹಿತರು. ಅದರಲ್ಲೂ ಆ ಸಂತೋಷ್ ಕುಮಾರ್ ಅನ್ನೋನು ಮೃತ ವಿಲಿಯಂ ಪೀಟರ್ಗೆ ಸೋದರಳಿಯ ಆಗ್ಬೇಕು. ಅಂದ್ರೆ ತನ್ನ ಸೋದರ ಮಾವನನ್ನೇ ಆ ಹುಡುಗ ಕೊಲೆ ಮಾಡಿ ಮುಗಿಸಿಬಿಟ್ಟಿದ್ದ. ಅದಕ್ಕಾಗಿ ತನ್ನ ಸ್ನೇಹಿತರ ಸಹಾಯ ತಗೊಂಡಿದ್ದ. ಅಷ್ಟಕ್ಕೂ ಅಲ್ಲಿ ಹಾಗೆಲ್ಲ ಕೊಲೆ ಮಾಡೋದಕ್ಕೆ ಕಾರಣವೇನಿತ್ತು ಅಂತ ಕೆದಕ್ತಾ ಹೋದ್ರೆ ಅಲ್ಲಿ ಬಿಚ್ಚಿಕೊಳ್ಳೋದು ಮೇರಿ ಎಂಬಾಕೆಯ ಸೇಡಿನ ಸ್ಟೋರಿ. ರೀಸನ್ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತಂದ್ರೆ, ಈ ವಿಲಿಯಂ ಪೀಟರ್ ಏನು ತೀರೋಗಿದ್ದಾನೆ, ವಿಲಿಯಂ ಪೀಟರ್ ಅವನ ಸ್ವಂತ ಅಕ್ಕ ಸ್ಟೆನ್ಲೆಸ್ ಮೇರಿ 17 ವರ್ಷದಿಂದ ದ್ವೇಷ ಇತ್ತಂತೆ. 17 ವರ್ಷದಿಂದ ಆಕೆ ಗಂಡ ಸುತ್ತೋದ ಮೇಲೆ ಮನೆಯಲ್ಲಿ ಏನೋ ವ್ಯತ್ಯಾಸಗಳಾಗ್ಬಿಟ್ಟು ಆಕೆ ತಗೊಂಡೋಗಿ ಆಚೆ ಹಾಕ್ಬಿಟ್ಟಿದ್ದಾನೆ ನಿರ್ಬಣ ಅಂತೇಳಿ. ಆಕೆ ಮಗನ ತಗೊಂಡು ಬಂದ್ಬಿಟ್ಟಿದ್ದಾಳೆ. ವಾಸ ಇದ್ದಾರೆ ಬೇರೆ ಕಡೆ. ವಾಸ ಇದು 17 ವರ್ಷದಿಂದ ದ್ವೇಷ ಐತೆ. ಏನಂತ ಇವ್ರು ನನಗೆ ತೊಂದರೆ ಕೊಟ್ಟರು, ಹಿಂದೆಲ್ಲ ಆಸ್ತಿಲಿ ಭಾಗ ಕೊಟ್ಟಿಲ್ಲ, ಏನಾರು ಮಾಡಿ ತೀರ್ಸ್ಕೋಬೇಕು ಅಂತೇಳಿ. ಕೊನೆಗೆ ಇವ್ರು ಏನು ಮಾಡಿದ್ರೆ, ಚೆನ್ನಾಗಿ ಒಂದು ಮಾಡಿಕೊಂಡು ಅವನು ಚೆನ್ನಾಗಿ ಅನ್ಯೂನತೆ ಮಾಡಿಕೊಂಡು ಇವ್ನು ಸಾಯಿಸಲೇಬೇಕು ಅಂತ ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ಅಂದ್ರೆ ತನ್ನ ತಾಯಿ ಮೇರಿಯ ಮಾತೃವಾಕ್ಯ ಪರಿಪಾಲನೆಗಾಗಿ ಇಲ್ಲಿನ ಮಗ ಸಂತೋಷ್ ಕುಮಾರ್ ಹಾಗೊಂದು ಪಾತಕ ಎಸಗಿ ಬಿಟ್ಟಿದ್ದ. ಯಾವಾಗ ಇದಕ್ಕೆಲ್ಲ ಕಾರಣ ಆ ಮಹಾ ತಾಯಿಯೇ ಅಂತ ತಿಳಿಯಿತೋ ಪೊಲೀಸರು ಆಕೆಯನ್ನು ಎಳೆತಂದು ಕಂಬಿ ಹಿಂದೆ ನಿಲ್ಲಿಸಿದ್ದಾರೆ. ಸದ್ಯ ಸ್ಲೇಟ್ ಹಿಡಿಯೋ ಸರದಿ ಮೇರಿಯದ್ದು.